ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಯಾವಾಗಿಂದ ರೇಣುಕಾಸ್ವಾಮಿ ನಾಪತ್ತೆಯಾಗಿದ್ದಾರೆ, ಎಲ್ಲಿದ್ರು, ಏನ್ ಮಾಡಿದ್ರು, ಈ ಬಗ್ಗೆ ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ರೇಣುಕಾಸ್ವಾಮಿ ಅವರ ಪೇರೆಂಟ್ಸ್ ನಿಂದ ಪಡ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸೊ ಆ ಮಾಹಿತಿ ಕೊಟ್ಟ ನಂತರ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ನಿಂದ ರೇಣುಕಾಸ್ವಾಮಿ ಪೇರೆಂಟ್ಸ್ ಹೊರಗಡೆ ಬಂದಿದ್ದಾರೆ. ಅವರು ಕೂಡ ಸಹಜವಾಗಿ ದುಃಖ ತಪ್ತರಾಗಿದ್ದಾರೆ. 33 ವರ್ಷದ ಯುವಕನನ್ನ, ಮಗನನ್ನ ಅವರು ಕಳೆದುಕೊಂಡಿದ್ದಾರೆ. ಅದರ ಲೈವ್ ದೃಶ್ಯಾವಳಿಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸರ್ ನೀವೇನಾಗಬೇಕು ಸರ್? ಮಾತಾಡ್ತಾರೆ ಬರ ಇವ್ರು ಯಾಕವ್ರು? ಶ್ಯಾಮ್ 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 ಸರಿ ಬಿಡಿ, ಸರಿ ಬರ ಮುಂದೆ ಬಾರ. ಮಾತಾಡ್ತಾವೆ ನೀವೇನ್ ಸರ್ ನಿಮ್ಗೆ ಡಿಸಿಪಿ ಎಸಿಪಿ ಹೇಳಿದ್ರು ನೀವು ಮಾಡ್ತಿರಲ್ಲ ಹಿಂಗೆ ದಯವಿಟ್ಟು ಆಚೆ ನಾವು ಕೊಡ್ತಾರೆ ಬನ್ನಿ ಸರ್ ಕೊಡ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ನಲ್ಲಿ ರೇಣುಕಾಸ್ವಾಮಿ ಪೋಷಕರಿದ್ದಾರೆ, ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಪೊಲೀಸರೊಂದಿಗೆ. ರೇಣುಕಾಸ್ವಾಮಿ ಅವರನ್ನ ಎಲ್ಲಿಂದ ಕರೆತರಲಾಯಿತು, ಯಾವಾಗಿಂದ ನಾಪತ್ತೆಯಾದ್ರು, ಏನಾಯಿತು ಅನ್ನುವಂತಹ ಮಾಹಿತಿಯನ್ನ ರೇಣುಕಾಸ್ವಾಮಿ ಪೋಷಕರು ಕೂಡ ಪೊಲೀಸರಿಗೆ ನೀಡ್ತಾ ಇದ್ದಾರೆ. ಕೂಲಂಕಷವಾಗಿರುವಂತಹ ತನಿಖೆಯನ್ನ ಈ ಪ್ರಕರಣದಲ್ಲಿ ನಡೆಸಬೇಕಾಗುತ್ತೆ ಅನ್ನೋ ಮಾಹಿತಿ ಬಿ ದಯಾನಂದ್ ಅವರು ಹಂಚಿಕೊಂಡ್ರು. ಒಂದು ಕಡೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ನಟ ದರ್ಶನ್ರನ್ನ ವಶಕ್ಕೆ ಪಡೆಯಲಾಗಿದೆ. ಅವರ ಸಹಚರರು 10ಕ್ಕೂ ಹೆಚ್ಚು ಜನರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಈ ಯುವಕ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬರಲಾಯಿತು, ಆ ಯುವಕ ಮಾಡಿದ ತಪ್ಪಾದ್ರೂ ಏನು, ಎಷ್ಟು ದಿನದಿಂದ ಆತ ಮೆಸೇಜ್ ಕಳುಹಿಸ್ತಾ ಇದ್ದ, ಆತನಿಗೆ ವಾರ್ನಿಂಗ್ ಮಾಡುವಂತ ಕೆಲಸ ಯಾಕೆ ಮಾಡಲಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡುವಂತ ಯಾಕೆ ಕೆಲಸ ಮಾಡಲಿಲ್ಲ, ಕಾನೂನನ್ನ ಕೈಗೆತ್ತಿಕೊಂಡಿದ್ದು ಯಾಕೆ, ಇಂತಹ ಸಾಲು ಸಾಲು ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.